ಎನ್ಡಿಎ ನೇತೃತ್ವದಲ್ಲಿ ಇದೀಗ ಸಮ್ಮಿಶ್ರ ಸರ್ಕಾರವನ್ನ ರಚನೆ ಮಾಡೋದು ಪಕ್ಕಾ ಆಗ್ತಾ ಇದ್ದಂತೆ ಯಾರಿಗೆಲ್ಲ ಸಚಿವ ಸ್ಥಾನ ಸಿಗುತ್ತೆ ಅನ್ನುವಂತ ಕುತೂಹಲ ಕೂಡ ಇಡೀ ದೇಶದಲ್ಲಿ ಮೂಡ್ತಾ ಇದೆ. ಯಾರಾಗ್ತಾರೆ ಕೇಂದ್ರದ ಸಚಿವರು ಅನ್ನುವಂತ ಕುತೂಹಲ ಇದೀಗ ರಾಜ್ಯದಲ್ಲೂ ಗರಿಗೆದರಿದ್ದು, ರಾಜ್ಯದಲ್ಲಿ ಹಲವಾರು ಹಿರಿಯ ಬಿಜೆಪಿ ನಾಯಕರ ಹೆಸರುಗಳು ಮೊದಲಿಗೆ ಬರ್ತಾ ಇದ್ದಾವೆ. ಈ ಬಾರಿಯೂ ಚುನಾವಣೆಯಲ್ಲಿ ಹಲವಾರು ಬಿಜೆಪಿಯ ಹಿರಿಯ ನಾಯಕರು ಗೆಲುವನ್ನ ಸಾಧಿಸಿದ್ದು, ಅವರಿಗೆ ಸಚಿವ ಸ್ಥಾನ ಸಿಗುವ ಕುರಿತು ಚರ್ಚೆಗಳು ಆರಂಭವಾಗಿದೆ. ಚಿತ್ರದುರ್ಗದಿಂದ ಎಂಪಿ ಆಗಿರುವಂತಹ ಗೋವಿಂದ ಕಾರಜೋಳ, ತುಮಕೂರಿನಿಂದ ಎಂಪಿ ಆಗಿರುವಂತಹ ವಿ ಸೋಮಣ್ಣ, ಬೆಳಗಾವಿಯಿಂದ ಎಂಪಿ ಆಗಿರುವಂತಹ ಜಗದೀಶ್ ಶೆಟ್ಟರ್, ಶಿವಮೊಗ್ಗ ಸಂಸದ ಬಿವೈ ರಾಘವೇಂದ್ರ ಸೇರಿದಂತೆ ಹಲವರ ಹೆಸರುಗಳು ಕೇಳಿ ಬರ್ತಾ ಇದ್ದಾವೆ. ಇನ್ನು ಜೆಡಿಎಸ್ನಿಂದ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಸಚಿವ ಸ್ಥಾನ ಒಲಿಯುವ ಸಾಧ್ಯತೆಗಳು ದಟ್ಟವಾಗಿದೆ. ಇವರು ಕೃಷಿ ಸಚಿವ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿದೆ. ನಾಳೆ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡಲಿದ್ದು, ಅವರ ಜೊತೆಯಲ್ಲಿಯೇ ಕೆಲ ಮಂತ್ರಿಗಳು ಕೂಡ ಪ್ರಮಾಣ ವಚನ ಸ್ವೀಕಾರ ಮಾಡಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡೋದಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ಜೂನ್ 9ರಂದು ರಾಷ್ಟ್ರಪತಿ ಭವನದಲ್ಲಿ ಸಂಜೆ 7:15 ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಲಿದ್ದಾರೆ. ಇವರ ಜೊತೆಗೆ ಒಂದಿಷ್ಟು ಮುಖ್ಯ ಖಾತೆಗಳ ಸಚಿವರು ಕೂಡ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ. ಆದ್ರೆ ಆ ಸಚಿವರುಗಳು ಯಾರು, ಕರ್ನಾಟಕದ ಯಾರಿಗೆ ಸಚಿವ ಸ್ಥಾನ ಒಲಿಯುತ್ತೆ ಅನ್ನುವಂತ ಚರ್ಚೆಗಳು ಇದೀಗ ಆರಂಭವಾಗಿದೆ. ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ 4 ಬಾರಿ ಗೆದ್ದಿರುವಂತಹ ಬಿವೈ ರಾಘವೇಂದ್ರ ಅವರ ಹೆಸರು ಕಳೆದ ಬಾರಿಯೇ ಮುನ್ನೆಲೆಗೆ ಬಂದಿತ್ತು. ಈ ಬಾರಿಯಾದ್ರೂ ಬಿವೈ ರಾಘವೇಂದ್ರ ಅವರಿಗೆ ಸಚಿವ ಸ್ಥಾನ ಸಿಗುತ್ತಾ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ಇನ್ನು ಕರ್ನಾಟಕದಲ್ಲಿ ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡಿದ್ದಂತ ಜೆಡಿಎಸ್ ನ ನಾಯಕರಾಗಿರುವಂತಹ ಎಚ್.ಡಿ. ಕುಮಾರಸ್ವಾಮಿ ಅವರು ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಗೆದ್ದಿದ್ದಾರೆ. ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಸಚಿವ ಸ್ಥಾನ ಸಿಗುವಂತ ಸಾಧ್ಯತೆಗಳು ದಟ್ಟವಾಗಿದೆ. ಅದರಲ್ಲೂ ಅವರು ಮೊನ್ನೆ ದೆಹಲಿಗೆ ತೆರಳುವಂತ ಸಂದರ್ಭದಲ್ಲಿ ನನಗೆ ಕೃಷಿ ಖಾತೆ ಮೇಲೆ ಒಲವು ಇದೆ ಅಂತ ಹೇಳಿದ್ರು. ಹಾಗಾಗಿ ಕೃಷಿ ಖಾತೆ ಮೇಲೆ ಕಣ್ಣಿಟ್ಟಿರುವಂತ ಕುಮಾರಸ್ವಾಮಿ ಅವರಿಗೆ ಕೃಷಿ ಖಾತೆನೇ ಸಿಗುತ್ತಾ, ಸಚಿವ ಸಂಪುಟದಲ್ಲಿ ಸ್ಥಾನ ಸಿಗುತ್ತಾ ಅನ್ನುವಂತ ಪ್ರಶ್ನೆಗಳು ಇದೀಗ ಉದ್ಭವಿಸಿದೆ. ಅವ್ರ ಜೊತೆಗೆ ಚಿತ್ರದುರ್ಗದ ಸಂಸದರಾಗಿರುವಂತಹ ಗೋವಿಂದ ಕಾರಜೋಳ, ತುಮಕೂರಿನ ಸಂಸದರಾಗಿರುವಂತಹ ವಿ ಸೋಮಣ್ಣ, ಇವರೆಲ್ಲರ ಹೆಸರುಗಳು ಕೂಡ ಮುನ್ನೆಲೆಗೆ ಬರ್ತಾ ಇದ್ದಾರೆ. ಇವರೆಲ್ಲರಿಗೂ ಸಚಿವ ಸ್ಥಾನ ಸಿಗುತ್ತಾ ಅಥವಾ ಹಿರಿಯ ನಾಯಕರಿಗೆ ಸಿಗುತ್ತಾ ಅಥವಾ ಕಿರಿಯ ನಾಯಕರಿಗೆ ಸಿಗುತ್ತಾ, ಯುವ ಮುಖಂಡರಿಗೆ ಏನಾದ್ರೂ ಬಿಜೆಪಿ ಮಣೆ ಹಾಕುತ್ತಾ? ಯಾಕಂದ್ರೆ ಈ ಬಾರಿ ಬಿಜೆಪಿಯ ಮುಂದೆ ಸಾಕಷ್ಟು ಸವಾಲುಗಳು ಇದೆ. ಬಿಜೆಪಿ ಒಂದೇ ಸರ್ಕಾರವನ್ನ ರಚನೆ ಮಾಡಿಲ್ಲ, ಇದು ಸಮ್ಮಿಶ್ರ ಸರ್ಕಾರ. ಟಿಡಿಪಿ ಇದೆ, ಜೆಡಿಯು ಇದೆ, ಜನಸೇನಾ ಇದೆ, ಇದರ ಜೊತೆಗೆ ಹಲವಾರು ಪಕ್ಷಗಳು ಇದಾವೆ. ಹಾಗಾಗಿ ಎಲ್ಲಾ ಪಕ್ಷಗಳಿಗೂ ಕೂಡ ಸಚಿವ ಸ್ಥಾನ ನೀಡಬೇಕಾಗಿರುವಂತ ಅನಿವಾರ್ಯತೆ ಬಿಜೆಪಿಗೆ ಇದೆ. ಆ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯಕ್ಕೆ ಎಷ್ಟು ಸಚಿವ ಸ್ಥಾನಗಳು ಒಲಿಯುತ್ತೆ ಅನ್ನುವಂಥದ್ದು ಈಗ ನಮ್ಮ ಮುಂದಿರುವಂತ ಪ್ರಶ್ನೆ.